ಸ್ಯಾಂಡಲ್ವುಡ್ ಬ್ಯೂಟಿ ವಿದ್ಯಾ ಮಾಡಿರೋದು ಬರೀ 6 ಸಿನಿಮಾ ರೀ. ಅದ್ರಲ್ಲಿ 3 ಹಿಟ್ಟು, ಇನ್ನು 3 ಸೂಪರ್ ಡೂಪರ್ ಹಿಟ್ಟು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತು ಡಾಲಿ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ ಮತ್ತು ಗರುಡರಾಮ್ ಅವರು ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಡಾಲಿ ಧನಂಜಯ ಮತ್ತು ಇನ್ನಷ್ಟು ಇನ್ನು ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ಮದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10. ಈಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿದ್ದು ಕೂಡ ಇಲ್ಲ ಅಲ್ವಾ? ಅಂದರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದರೆ ನಾವೇನು ಅಂದ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರೂ ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಅಂದರೆ ಆ್ಯಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರಲಿಲ್ಲ. ಟ್ರೇಲರ್ ಲಾಂಚಲ್ಲೇ ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ಎಡಿಟಿಂಗಿಂದ ಹಿಡ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆ ಥರ ಕಟ್ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಒಂದು ಯಾವುದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವುದೋ ಬಾಲಿವುಡ್ ಸಿನಿಮಾ ಯಾವ ಥರ ಟ್ರೇಲರ್ನ ಕಟ್ ಮಾಡ್ತಾರೆ ಆ ಥರ ಇದೆ ಅಂತ ನನಗೆ ಅನಿಸಿತ್ತು ಆ್ಯಸ್ ಅನ್ ಆಡಿಯನ್ಸ್. ಸಾರಿ, ಇಂಟ್ರಪ್ಟ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಂಗೆ ಒಂದು ನೆನಪಾಯಿತು, ಅದನ್ನು ಹೇಳಬೇಕು. ತುಂಬ ಜನ ಏನು ಕಥೆನೇ ಹೇಳ್ಬಿಟ್ರಲ್ಲ ಟ್ರೈಲರ್ಲಿ ಅಂತ. ಸೊ ಇದು ನಮಗೆ ಗೊತ್ತಿತ್ತು, ನಾವು ಟ್ರೈಲರಲ್ಲಿ ಕತೆ ಹೇಳಬೇಕು ಅಂತ. ಈಗ ನೀವು ಯಾವುದೇ ಹಾಲಿವುಡ್ ಮೂವೀಸ್ ನೋಡಿ, ಈ ಟ್ರೈಲರ್ ತೆಗೆದು ನೋಡಿ, ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನಾನು ಈ ಸಿನಿಮಾನ ನೋಡಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನು ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರಬೇಕು. ಸೂಪರ್ ಸ್ಟಾರು ವಿದ್ಯಾಳ ಗಂಡ, ಇವನು ಗರುಡರಾಮ್ ವಿಲನ್ನು, ಇಲ್ಲೇನೋ ಒಂದು ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟು ಇವನು ಹೀರೋ ಗರುಡರಾಮ್ ಅವ್ರನ್ನ ಹೊಡಿತಾನ ಇಲ್ವಾ, ಆಯಿತಾ? ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟು ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲಿ ಧನಂಜಯ ಪಾತ್ರ. ಸೊ ಅಂದರೆ ನೀಟಾಗಿ ಕನ್ವೆ ಆಗಿಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದರೆ ಟ್ರೈಲರಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಎ ಕಾನ್ಷಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಯಾಕಂದರೆ ಕೆಲವರು ಜನ ಫಸ್ಟ್ ಟ್ರೈಲರ್ ಕಟ್ ನೋಡಿ ಹೇಳಿದ್ರು, ಇಲ್ಲ ನಾವು ಪೂರ್ತಿ ಕಥೆನೇ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸೇ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದಕ್ಕಿಂತ ಮುಂಚೆ. ಸೊ ನನಗೂ ತುಂಬ ಜನ ಹೇಳಿದ್ದು ಕತೆ ಹೇಳ್ಬಿಟ್ಟಿದ್ದೀರಾ, ಬಟ್ ಕತೆ ಕಂಪ್ಲೀಟಾಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡಲೇಬೇಕು. ಯಾಕೆ ಧನಂಜಯ ಸರ್ ಬರ್ತಾರೆ, ಇವ್ರು ಏನಕ್ಕೆ ಆ ಥರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೇಲರಲ್ಲಿ ಸಿಗಲ್ಲ. ಟ್ರೇಲರಲ್ಲಿ ಸುಮ್ಮನೆ ಒಂದು ಗ್ಲಿಮ್ಸ್ ಅಷ್ಟೇ. ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬ ಚಾಲೆಂಜ್ ಇತ್ತು, ಬಜೆಟ್ ತುಂಬಾ ಜಾಸ್ತಿ ಇತ್ತು. ಸೊ ಸದ್ಯಕ್ಕೆ ಈಗ ನಾನು ಒಂದು ಲೀಡ್ ರೋಲ್ ಮಾಡ್ತಾಯಿದ್ದೀನಿ ಅಂದಾಗ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅದೊಂದು ಲಿಮಿಟೇಷನ್ ನನಗೂ ಗೊತ್ತಿರಬೇಕಲ್ಲ. ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ, ಅದು ಟೆನ್ಷನ್ ನನಗೂ ಇರುತ್ತೆ. ಸೊ ಒಂದು ನೋಡಿ ಮಾಡಿ ಬಜೆಟಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ವಾ? ಸೊ ಅದಕ್ಕೋಸ್ಕರ ನಾವು ಇಲ್ಲ ತುಂಬ ಜಾಸ್ತಿ ಆಯಿತು ಬಜೆಟು ಅಂದ್ಬಿಟ್ಟು ಒಂದು ಈ ಸಿನಿಮಾ ಮಾಡಿದ್ವಿ. ಬಟ್ ಇದೇನು ಕಡಿಮೆ ಆಗಲಿಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಆಯಿತು. ಬಟ್ ಏನಾಗುತ್ತೆ, ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬೋದು. 100%ಅಲ್ಲಿ ಒಂದು 20% ಇವ್ರಿಗೆ, ಒಂದು 40% ಅವ್ರಿಗೆ, ಒಂದು ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ? ಒಂದು ಅಂದರೆ ಯಾವ ಥರ ಅಂತಂದರೆ, ಅಂದರೆ ನಿಮ್ಮ ಒಬ್ರು ಕೇಳಿದ್ರು ಏನಪ್ಪ ನೀವು ಡಾಲಿ ಪಿಕ್ಚರ್ಸಲ್ಲಿ ಬಿಟ್ಟರೆ ಬೇರೆ ಕಡೆ ಮಾಡಲ್ವಾ ಅಂತ. ಬೇರೆ ಕಡೆ ಮಾಡಲ್ಲ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಯಾರು ಅಪ್ರೋಚ್ ಮಾಡಿದ್ದಿಲ್ಲ ಅಲ್ವಾ? ಒಬ್ಬ ಒಳ್ಳೆ ಪ್ರೊಡ್ಯೂಸರು ಟಗರುಪಲ್ಲೆ ಗೆದ್ದಾದ್ಮೇಲೂ ಏನು ನನಗೇನು ಆ ಥರದ್ದೇನು ಮುಗಿಬಿದ್ದು ಆಫರ್ಗಳ ಸುರಿಮಳೆ ಆ ಥರದ್ದೇನು ಇರಲಿಲ್ಲ. ಅಂದರೆ ಒಂದಷ್ಟು ಕೆಲವರು ಬಂದಿದ್ದರು, ಅದು ಕತೆ ಚೆನ್ನಾಗಿರಲಿಲ್ಲ ಅಥವಾ ಅದಾಗಲಿಲ್ಲ. ಬಿಟ್ಟರೆ ಒಂದು ಒಳ್ಳೆ ಕತೆ ಅಥವಾ ಒಂದು ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಏನಿರ್ತೀವಿ ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ. ಸೊ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದ್ದಾಗ ನಾನು ಮಾಡೇ ಮಾಡ್ತೀನಿ. ಅದು ಗೆಳೆಯ ಧನಂಜಯನೇ ಮಾಡ್ದೇನೆ ಅಂದಾಗ ಹೋಮ್ ಪ್ರೊಡಕ್ಷನ್ ನಾನೇಗೆ ಬೇಡ ಅಂತ ಅನ್ಲಿ ಅಂತ ಅಷ್ಟೇ. ಸೊ ಬೇಸಿಕಲಿ ನಾನು ಹೇಳಿದ್ದು ಉದ್ದೇಶ ಏನು ಅಂತಂದರೆ, ಒಂದು ಒಳ್ಳೆ ಪ್ರತಿಭೆ ಅಥವಾ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸು ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಯಾಕಂದರೆ ನೋಡಿ, ನಾನು ಇಕ್ಕಟ್ ಸಿನಿಮಾ ಒಂದು 20-30 ಮನೆಯಲ್ಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇವರು ಡೈರೆಕ್ಟರ್ಗಳು ಅಂತಂದರೆ, ಯಾರಾದರೂ ಪ್ರೊಡ್ಯೂಸರ್ಸು ನೋಡಿ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, 2 ಗಂಟೆಗಳ ಕಾಲ ಒಂದು 20-30 ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ, ಅಂದರೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವ ಅಂತ ಎಷ್ಟು ಜನ ಬಂದರು ಪ್ರೊಡ್ಯೂಸರ್ಸ್ನ ಕೇಳಿ ಅವ್ರನ್ನ, ಡೈರೆಕ್ಟರ್ನ.
ಐ ಮೀನ್ ಅಂದರೆ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಸೊ ಅಂದರೆ ಒಂದೆಲ್ಲೋ ಪ್ರತಿಭೆ ಇದೆ ಅಂತ ಅಂದಾಗ ದಯವಿಟ್ಟು ನಿರ್ಮಾಪಕರು ಅವ್ರನ್ನ ಗುರುತಿಸಿ ಅದನ್ನ ಆಫರ್ ಕೊಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ನಾನು ಅವ್ರನ್ನ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಎಲ್ಲ ಕಡೆ ಹೇಳಿರೋದು ಅದೇ. ಎಲ್ಲರೂ ಆ್ಯಕ್ಟರ್ಸ್ ಅವ್ರ ಸೆಕ್ಯೂರ್ ಲೈಫು ಅಪ್ಪ ಇವಾಗ ಎಷ್ಟು ದುಡ್ದಿದ್ದೀವಿ ಆರಾಮಾಗಿರೋಣ ಅಂತ ಯೋಚನೆ ಮಾಡೋ ಟೈಮಲ್ಲಿ ಆ್ಯಂಡ್ ನಮ್ಮ ಇಂಡಸ್ಟ್ರಿ ಈ ಥರ ಒಂದು ಫೇಸಲ್ಲಿ ನಡೀತಿರುವಾಗ ಅವರು ಎಲ್ಲ ಪ್ರತಿಭೆಗಳಿಗೂ ಅವಕಾಶ ಕೊಟ್ಬಿಟ್ಟು ಬಂಡವಾಳನ ಹಾಕಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಧನಂಜಯ್ ಸರ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅವ್ರು ಬಂದು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅದ್ರ ಒಂದು ಲೆವೆಲ್ ಮೇಲೆ ಹೋದಂಗೆ. ಸೊ ಅವ್ರು ಹೇಳ್ದಾಗ ಸ್ವಲ್ಪ ಜವಾಬ್ದಾರಿ ಅವ್ರಿಗೂ ಕೊಡ್ಬೋದು ನಾವು. ಒಬ್ಬ ಹೀರೋ ಆಗಕ್ಕೆ ವಿಲನ್ನ ಹೊಡಿಬೇಕು ಅಂತೇನಿಲ್ಲ, ಅವಳ ನಂಬಿಕೆ ಉಳಿಸ್ಕೊಂಡ್ರೆ ಸಾಕು, ಅವನೇ ನಿಜವಾದ ಹೀರೋ.